ನಮಸ್ಕಾರ. ಒರಿಸ್ಸಾದಲ್ಲಿ ಒಬ್ಬ ಬಡ ವ್ಯಕ್ತಿ ಅವಿದ್ಯಾವಂತ ಅಂತ ಅನ್ಕೋಣ, ತನ್ನ ಅಕ್ಕನ ಸಹೋದರಿಯ ಅಕೌಂಟಲ್ಲಿದ್ದಂಥ ಹಣ, ಟಿವಿ ಓದಂಥ ಸಹೋದರಿಯ ಅಕೌಂಟಲ್ಲಿ ಇದ್ದಂಥ ಹಣವನ್ನು ತೆಗೆಯಲು ಅಲ್ಲಿನ ಬ್ಯಾಂಕಿನವರು ಫಾರ್ಮಾಲಿಟೀಸು ಎಲ್ಲ ಮಾಡಿದಾಗ ಆ ವ್ಯಕ್ತಿ ಬ್ಯಾಂಕ್ಗೆ ಸುತ್ತಾಡಿ ಸಾಕಾಗಿ ಒರಿಸ್ಸಾ ಅಂತ ಹೇಳಿದಾಗ ನಾನು ಬೆಳಗ್ಗೆ ಮೋದಿಯ ಫುಟ್ಬಾಲ್ ಆಡ್ತಾ ಇರುವಂಥ ಫೋಟೋ ಮತ್ತು ಆ ವ್ಯಕ್ತಿ ತನ್ನ ಅಕ್ಕನ ಶವವನ್ನು, ಹೂತಾಕಿದ ಶವವನ್ನು ಎತ್ಕೊಂಡ್ಬಂದು ಬ್ಯಾಂಕಿನ ಮುಂದೆ ಇಡಬೇಕಾದಂಥ ಫೋಟೋ ಎರಡನ್ನೂ ಹಾಕಿದ್ದೇನೆ. ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ರು, ಮೋದಿ ಫೋಟೋ ಯಾಕೆ ಹಾಕಿದೆ, ಸಿದ್ದರಾಮಯ್ಯನ ಫೋಟೋ ಬೆಂಗಳೂರಲ್ಲಿ ಮಳೆ ಬಿದ್ದಾಗ ನೆನ್ನೆ 7 ಜನ 9 ಜನ ಸುತ್ತೋಗೋರು, ಅದಕ್ಕೆ ಹಾಕೋಣ. ಯಾಕೆ ಅಂತಂದ್ರೆ ಸಿದ್ದರಾಮಯ್ಯನು ಡಿ ಕೆ ಶಿವಕುಮಾರೇ ಕಾರಣ. ಯಾರನ್ನು ಎಲ್ಲಿ ಕಾರಣಕರ್ತರು ಮಾಡಬೇಕಾಗಿದೆ ಅಲ್ಲಿ ಕಾರಣ ಕೇಳಲೇಬೇಕಾಗಿದೆ. ಕೇಳದೆ ಬೇಡ ಅಂತಂದ್ರೆ ಈ ದೇಶನ ಈ ಮುಖವಾಡ ಹಾಕೊಂಡು ಜೀವನ, ದ ನ್ಯೂಸ್ ಹ್ಯಾಸ್ ಬಿಕಮ್ ವರ್ಲ್ಡ್. BBC ಕ್ಯಾರಿ ಮಾಡಿದೆ. ಒರಿಸ್ಸಾದಲ್ಲಿ ಬಿಜೆಪಿ ಗೌರ್ಮೆಂಟ್ ಇದೆ. ಹಿಂದೆ ಗೌರ್ಮೆಂಟ್ಗಳು ಕಾರಣ, ಇವಾಗಿರೋಂಥ ಬಿಜೆಪಿ ಗೌರ್ಮೆಂಟು ಕಾರಣ. ಕೇಂದ್ರದಲ್ಲಿ ಬಿಜೆಪಿ ಗೌರ್ಮೆಂಟ್ ಇದೆ. 13 ವರ್ಷದಲ್ಲಿ ಮೋದಿ ಸಾಧನೆ ಆಡಳಿತ ಅಂತಂದ್ರಲ್ಲ, ಇದನ್ನ ಕೇಳಲೇಬೇಕಾಗಿದೆ. ಕೇಳಿದ್ರೆ ಮೋದಿ ಫೋಟೋ ಯಾಕೆ ಹಾಕಬಾರ್ದು? ಇನ್ನು ಮೋದಿ ಹೇಳ್ದಿರಾ ನೀನ್ ಕಾರಣನಾ? ಅಲ್ರಿ, ಇಲ್ಲಿ ಫೇಸ್ಬುಕ್ ಅಲ್ಲಿ ಒಂದಷ್ಟು ಕಮೆಂಟ್ ಹಾಕಕ್ಕೆ ನಿಮ್ಗೆ ಅವಶ್ಯಕತೆ ಇದೆ ಅಂತಂದ್ರೆ, ಈ ದೇಶದಲ್ಲಿ ಅನ್ನ ಸಿಗದವರು, ಟಿವಿ ನೋಡ್ದಿರೋರು, ಮೊಬೈಲ್ ಮುಟ್ದಿರೋರು ಕೋಟ್ಯಾಂತರ ಜನ ಇದ್ದಾರೆ. ಜಸ್ಟ್ ಬಿಕಾಸ್ ನಿಮ್ಗೆ ಅವಕಾಶ ಇದೆ ಅಂತ ಯಾಕೆ ಪ್ರಶ್ನೆ ಮಾಡಬಾರ್ದು? 13 ವರ್ಷದ ಮೋದಿ ಸಾಧನೆ, ಬಿಜೆಪಿ ಸಾಧನೆ ಇದನ್ನೇನ? 217 ಲಕ್ಷ ಕೋಟಿ ಎಲ್ಲಿ ಇವರನ್ನ ನೇಣಿಗೆ ಹಾಕಬೇಕು? ಒಬ್ಬ ವ್ಯಕ್ತಿ 19,000 ರೂಪಾಯಿ ಸಹೋದರಿ ಅಕೌಂಟ್ ಅಲ್ಲಿ ವಿಡ್ರಾ ಮಾಡಕ್ಕೆ ಬ್ಯಾಂಕಿನವರು ದಾಖಲೆ ಕೇಳ್ತಾರೆ. ಬ್ಯಾಂಕಿನವ್ರು ಕೇಳಿದ್ರೆ ಬ್ಯಾಂಕಿನವ್ರು ತಪ್ಪಲ್ಲ. 78 ವರ್ಷಗಳ ಸ್ವತಂತ್ರದ ನಂತರ ಈ ಪಾಡು ಬಂದಿದೆಯಲ್ಲ ಈ ದೇಶಕ್ಕೆ, ಇದು ಆ ವ್ಯಕ್ತಿಯ ಒಬ್ಬನ ಪರಿಸ್ಥಿತಿ ಅಲ್ಲ. ಹೇಳ್ತಾರಲ್ಲ 97, 98, 99% ಈ ದೇಶದ ಜನರ ಪರಿಸ್ಥಿತಿನೇ ಇದು. ನೀವು ಯಾವುದೇ ಅಲ್ಲ, ಈಗ ನೆನ್ನೆ ಒಂದು ಮಳೆಗೆ, ಅರ್ಧ ಗಂಟೆ ಮಳೆಗೆ ಬೆಂಗಳೂರಲ್ಲಿ 7 ಜನ ಅಂತ ಒಂದು ರಿಪೋರ್ಟಿಂಗು. ಬೋರಿಂಗ್ ಆಸ್ಪತ್ರೆ ಗೋಡೆ ಬಿದ್ದೋಗಿದೆ. ಡೆಫಿನೆಟ್ಲಿ ಸಿದ್ದರಾಮಯ್ಯನೇ ಕೇಳಬೇಕು, ಡಿ ಕೆ ಶಿವಕುಮಾರನ್ನೇ ಕೇಳಬೇಕು. ಕಾಂಗ್ರೆಸ್ ಅವರೇನು ಹೊರ್ತರೇನಲ್ಲ. ಕಾಂಗ್ರೆಸ್ ಅವರು ಈ ದೇಶವನ್ನು 60 ವರ್ಷ ಆಡಿರ್ತಾರೆ. ಅವರು ಪ್ರಶ್ನಾತೀತರು, ಅವ್ರನ್ನೂ ಪ್ರಶ್ನೆ ಮಾಡಬೇಕಾಗಿದೆ. ಬಟ್ 13 ವರ್ಷದಲ್ಲಿ ಈ ಮೋದಿ ಬಂದ ಮೇಲೆ, ಈ ಬಿಜೆಪಿ ಬಂದ ಮೇಲೆ ನಮ್ಮ ಎಲ್ಲ ಸಮಸ್ಯೆಗಳು ಬದಲಾವಣೆ ಆಗ್ಬಿಡುತ್ತೆ. ಬದಲಾವಣೆ ಆಗಿರಲ್ಲ. ಒಬ್ಬ ವ್ಯಕ್ತಿ, ಒಬ್ಬ ಅನ್ಎಜುಕೇಟೆಡ್ ಪರ್ಸನ್, ಒಬ್ಬ ಕೈಲಾದನು ಅಸಹಾಯಕ ಊತಾಕಿರೋ ಹೆಣನ ತಗೊಂಬಂದು BBC ಕ್ಯಾರಿ ಮಾಡಿದೆ. ಎಂತ ಪರಿಸ್ಥಿತಿ ನಾವು ಜೀವನ ಮಾಡ್ತಾ ಇದೀವಿ? ಪ್ರಶ್ನೆ ಮಾಡಬಾರ್ದ? ಪ್ರಶ್ನೆ ಮಾಡೋದು ತಪ್ಪ? ಏನು ಮೋದಿ ಅಂತಂದ್ರೆ ಏನು ಸೀಲಾಗಿ ಕೊಟ್ಟಿದೀವ? ಸಿದ್ದರಾಮಯ್ಯನ್ಗೆ ಸೀಲಾಗಿ ಕೊಟ್ಟಿದೀವ? ಬೆಂಗಳೂರು ಇನ್ಚಾರ್ಜ್ ಡಿ ಕೆ ಶಿವಕುಮಾರ್ ನೈತಿಕತೆ ಇದ್ರೆ ಆ ವ್ಯಕ್ತಿ ನಿನ್ನೆ 9 ಜನ ಸತ್ತೋಗಿದ್ದಾರೆ. ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಫೋರ್ಸ್ ಕೊಡೋ ವ್ಯಕ್ತಿ ಖಂಡಿತವಾಗಿ ರಾಜೀನಾಮೆ ಕೊಡಬೇಕು. ಕೊಡಲ್ಲ ಇವ್ರು ಯಾರು? ಬಿಜೆಪಿ ಅವ್ರು ಕೊಡಲ್ಲ, ಕಾಂಗ್ರೆಸ್ ಅವ್ರು ಕೊಡಲ್ಲ, JDS ಅವ್ರು ಕೊಡಲ್ಲ. ಎಲ್ಲರಿಗೂ ಅಧಿಕಾರ ಬೇಕು. ಅವ್ರಿಗೆ ಅಧಿಕಾರ, ಅವ್ರ ಮಕ್ಕಳಿಗೆ ಅಧಿಕಾರ ಬೇಕು, ಅವ್ರ ಮೊಮ್ಮಕ್ಕಳಿಗೆ ಅಧಿಕಾರ ಬೇಕು, ಅವ್ರ ವಂಶಕ್ಕೆ ಅಧಿಕಾರ ಬೇಕು. ಈ ದೇಶದ ಪರಿಸ್ಥಿತಿ ಯಾವುದನ್ನು ಬದಲಾವಣೆ ಮಾಡಲ್ಲ. ನಿನ್ನೆ ಆ ಒರಿಸ್ಸಾದಲ್ಲಿ ನಡೆದಂತ ಘಟನೆ ಆ ವ್ಯಕ್ತಿಯ ಘಟನೆ ಅಲ್ಲ. ಈ ದೇಶದ ಸಾಮಾನ್ಯರ ಪರಿಸ್ಥಿತಿ, ಬಡವರ ಪರಿಸ್ಥಿತಿ, ನಿರ್ಗತಿಕರ ಪರಿಸ್ಥಿತಿ. ಈ ದೇಶದಲ್ಲಿ ಆ ವ್ಯಕ್ತಿ ನಿನ್ನೆ BBC ಕ್ಯಾರಿ ಮಾಡಿದ್ದಾರೆ. ಇಂಟರ್ನ್ಯಾಷನಲ್ ನ್ಯೂಸ್. ಲಾರ್ಜೆಸ್ಟ್ ಎಕಾನಮಿ ಅಂತ ಹೇಳ್ತೀರಾ? 217 ಲಕ್ಷ ಕೋಟಿ ಸಾಲ ಮಾಡಿರೋ ದೇಶ. ರಾಜ್ಯದಲ್ಲಿ 8 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ಆದ್ರೂ ಇವ್ರಿಗೆ ಅಧಿಕಾರ ಬೇಕು. ಅದೇ ಸಿದ್ದರಾಮಯ್ಯಗೆ ಅಧಿಕಾರ ಬೇಕು, ಅದೇ ಬಿಜೆಪಿಗೆ ಬೇಕು, ಅದೇ ಡಿ ಕೆ ಶಿವಕುಮಾರ್ ಬೇಕು, ಅದೇ ವಂಶಪಾರಂಪರವಾಗಿ ಸತೀಶ್ ಜಾರಕಿಹೊಳಿಗೆ ಅಧಿಕಾರ ಬೇಕು ಅಷ್ಟೇ. ಯಾವ ಸಮಸ್ಯೆ? ಅರ್ಧ ಗಂಟೆ ಮಳೆಗೆ ನೆನೆ 9 ಜನ, ಇಫ್ ಐ ಆಮ್ ನಾಟ್ ರಾಂಗ್ 7 ಜನ ಅಂತ ಒಂದು ರಿಪೋರ್ಟ್ ಮಾಡಿದೆ. 9 ಜನ ಅಲ್ರಿ, ಆ ಗೋಡೆ ಬಿದ್ದೋಗಿ 9 ಜನನ 7 ಜನ ಸತ್ತು ಹೋಗಿದ್ದಾರೆ. ನಾಚಿಕೆ ಗಿಚ್ಕೆ
ಕೇಂದ್ರ ಸರ್ಕಾರ ನಡೆಸೋರ್ಗೂ ಅಧಿಕಾರ ಬೇಕು, ರಾಜ್ಯದಲ್ಲೂ ಅಧಿಕಾರ ಬೇಕು, ಇವರು ವಂಶ ಪರಂಪರವಾಗಿ ಅಧಿಕಾರ ಬೇಕೇ ಹೊರತು ಯಾವನು ಸಮಸ್ಯೆಗಳನ್ನ ಬಗೆಹರಿಸುವ ನಾನು ವಿಡಿಯೋ ಮಾಡಬಾರ್ದು ಅಂತ ಇದ್ದೆ. ಬಟ್ ಆ ಒರಿಸ್ಸಾ ವ್ಯಕ್ತಿಯ ಪರಿಸ್ಥಿತಿ ನೋಡ್ಬಿಟ್ಟು ಇವನ್ ಇಂಟರ್ನ್ಯಾಷನಲ್ ಮೀಡಿಯಾಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ಯೋಗ್ಯತೆ ಬೆಂಕಿ ಹಾಕ ಅಂತ ಹೇಳ್ತಾರಲ್ಲ, ಇದ ದಾಖಲೆ ಅನ್ನೋ ಹೆಸರಲ್ಲಿ 78 ವರ್ಷಗಳ ನಂತರ ಈ ದೇಶದಲ್ಲಿ ನಡೀತಾ ಇರುವಂತ ಅತ್ಯಾಚಾರಗಳು, ಅನಾಚಾರಗಳು, ಕಿಡ್ನಾಪ್ಗಳು, ಲೂಟಿಗಳು, ದರೋಡೆಗಳು, ಅಧಿಕಾರದ ಎಲ್ಲ ಒಂದು ಅಧಿಕಾರ ಬೇಕು. ಕಾಂಗ್ರೆಸ್ನ ಕಿತ್ಬೇಸಾಕಿ ಬಿಜೆಪಿಗೆ ಬೇಕು ಅಂತಾರೆ, ಬಿಜೆಪಿನ ಕಿತ್ಬೇಸಾಕಿ ಕಾಂಗ್ರೆಸ್ ಬೇಕು ಅಂತಾರೆ, ಇವರಿಬ್ಬರನ್ನ ಕಿತ್ತಾಕ್ಸಿ ಜೆಡಿಎಸ್ ಬೇಕು ಅಂತಾರೆ. ಸಮಸ್ಯೆನ ಬಗೆಹರಿಸೋದು ಯಾವನೂ ಇಲ್ಲ. ಇದೇ ಕುಮಾರಸ್ವಾಮಿ ಇದ್ದಿದ್ದು ಗೋಡೆ ಬಿದ್ದೋಗಿರೋದು ಯಾವನ್ಗೂ ಬೇಕಾಗಿಲ್ಲ. ಅಧಿಕಾರ ಸಿಗೋವರೆಗೂ ಭಾಷಣ ಮಾಡ್ತಾರೆ, ಅಧಿಕಾರ ಸಿಕ್ಕದ ಮೇಲೆ ಲೂಟಿ ಮಾಡ್ತಾರೆ. ಈ ದೇಶದ ಪರಿಸ್ಥಿತಿ ಪ್ರಶ್ನೆ ಮಾಡಂಗಿಲ್ಲ, ಯಾವನ್ನು ಪ್ರಶ್ನೆ ಮಾಡಂಗಿಲ್ಲ. ಯಾಕೆ ಪ್ರಶ್ನೆ ಮಾಡಬಾರ್ದು? ಈ ದೇಶದ ಬಡ ಜನರಿಗೋಸ್ಕರ ನಾವು ಪ್ರಶ್ನೆ ಮಾಡಬೇಕಾಗಿದೆ. ಪ್ರಶ್ನೆ ಮಾಡಿದ್ರೆ ವ್ಯವಸ್ಥೆನ ಬಳಸ್ತಾರೆ, ಪೊಲೀಸರನ್ನು ಬಳಸ್ತಾರೆ. ವಿ ಡೋಂಟ್ ಕೇರ್. ಯಾಕೆ ಪ್ರಶ್ನೆ ಮಾಡಬಾರ್ದು? ಪ್ರಶ್ನಾತೀತರ ಇವರೆಲ್ಲ, ಯಾರನ್ನು ಪ್ರಶ್ನೆ ಮಾಡಬಾರ್ದು. ಯಾಕೆ ಈ ದೇಶದಲ್ಲಿ ಆ ಪರಿಸ್ಥಿತಿ ಬಂದಿದ್ಯಾ? ಬಂದ್ಬಿಟ್ಟಿದೆ. ಲೂಟಿಯಾಗಿದೆ, ದೇಶ ಖಾಲಿಯಾಗಿದೆ. ಬದಲಾಯಿಸ್ತೇವೆ, ಈ ವ್ಯವಸ್ಥೆಯನ್ನ ಬದಲಾಯಿಸ್ತೇವೆ. ವಿ ವಿಲ್ ಚೇಂಜ್ ದಿ ಸಿಸ್ಟಮ್. ಈ ವಿಡಿಯೋ ನೋಡೋ ಪ್ರತಿಯೊಬ್ಬರು ಬರೆದಿಟ್ಕೊಳ್ಳಿ, ವಿ ವಿಲ್ ಚೇಂಜ್ ದ ಸಿಸ್ಟಮ್. ಈ ವ್ಯವಸ್ಥೆನ ಬದಲಿಸಲೇಬೇಕಾಗಿದೆ. ಬದಲಾಯಿಸ್ತೇವೆ. ಈ ರಾಜಕಾರಣಿಗಳು, ಈ ಪಕ್ಷಗಳು ಬರೀ ಲೂಟಿ, ಒಬ್ಬನ ಮೇಲೆ ಇನ್ನೊಬ್ಬ ಆರೋಪ. ಇವತ್ತಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಬಿದ್ದೋಗಿದೆ. ಕುಮಾರಸ್ವಾಮಿ ಕಮೆಂಟ್ ಮಾಡ್ತಾನೆ, ಕುಮಾರಸ್ವಾಮಿ ಏನು ಉದ್ಧಾರ ಮಾಡವನೆ ಅಂತಲ್ಲ, ಅಥವಾ ಮೋದಿ ಏನು ಉದ್ಧಾರ. ಇವ್ರು ಯಾರೂ ಕೂಡ ಈ ದೇಶವನ್ನ, ಈ ರಾಜ್ಯವನ್ನ ಉದ್ಧಾರ ಮಾಡಿಲ್ಲ. ಬರೀ ನಮ್ಮನ್ನ ಲೂಟಿ ಮಾಡಿಕೊಂಡು, ನಾವು ಕಟ್ಟೋ ಟ್ಯಾಕ್ಸ್ ನ ಬಳಸ್ಕೊಂಡು, ಪೊಲೀಸರು ಇಟ್ಕೊಂಡು, ಸೆಕ್ಯೂರಿಟಿ ಇಟ್ಕೊಂಡು, ದೌಲತ್ ಮಾಡಿಕೊಂಡು, ಭಾಷಣ ಮಾಡಿಕೊಂಡು ಇವತ್ತು ಈ ದೇಶದ ಪರಿಸ್ಥಿತಿ. ಒಬ್ಬ ಅನ್ಎಜುಕೇಟೆಡ್ ಪರ್ಸನ್ ತನ್ನ ತೀರಿ ಹೋಗಿರುವ ತಂಗೇನೋ ಸಹೋದರಿಯ ಅಕೌಂಟ್ ಅಲ್ಲಿ ಹಣ ತೆಗಿಲಿಕ್ಕೆ ಇವತ್ತು ಅವನು ಊತಾಕಿರೋ ಹೆಣನ ನಾಚಿಕೆ ಗಿಚ್ಕೆ ಆಗಲ್ವೇನ್ರೋ? ಈ ದೇಶವನ್ನ ನಡೆಸೋರು, ರಾಜ್ಯವನ್ನ ನಡೆಸೋರು, ನಿಮಗೆ ನಾಚಿಕೆ ಗಿಚ್ಕೆ ಏನು ಇಲ್ಲ ಬಿಡ್ರಿ. ನಾಚಿಕೆ ಎಲ್ಲ ಬಿಟ್ಟೆ ನಿಮ್ಗೆ ಅಧಿಕಾರ ಬೇಕು. ಒಬ್ಬ ಹೊಸ ಧ್ವನಿಗಳನ್ನ, ಹೊಸ ಯೋಚನೆಗಳನ್ನ ಯಾವನ್ಗೂ ನೀವು ಬಿಡಲ್ಲ. 25 ವರ್ಷದಿಂದ ನಾವು ಧ್ವನಿ ಮಾಡ್ತಾ ಇರೋದು. ಯಾವನ ಒಂದು ಪಾರ್ಟಿಯವನು ಹೊಸಬರ್ನ ತಗೊಂಬ ನಮ್ಮನ್ ಬಿಟ್ಟಾಕಿ, ಹೊಸಬರ್ಗೆ ನೀವು ಅವಕಾಶ ಕೊಡ್ತೀರಾ? ಮಾಡಲ್ಲ. ಸಾಯೋವರೆಗೂ ಬೇಕಾದ್ರೆ ಸಿದ್ದರಾಮಯ್ಯ ಬೇಕಾರೆ ಅಂಟಿಲ್ ಅವರು ಸಾಯೋವರೆಗೂ ಬೇಕಾದ್ರೆ ಕುರ್ಚಿನ ಬಿಡಲ್ಲ. ಇವರು ಡಿ ಕೆ ಶಿವಕುಮಾರ್ ಬಿಡಲ್ಲ, ಕುಮಾರಸ್ವಾಮಿ ಬಿಡಲ್ಲ, ಯಡಿಯೂರಪ್ಪನ ಮಕ್ಕಳು ಬಿಡಲ್ಲ. ಮೂರೂ ಪಕ್ಷದವರೆಗೂ ಅಧಿಕಾರ ಬೇಕು. ಇಷ್ಟು 13 ವರ್ಷದಲ್ಲಿ ಸಾಧನೆ ಮಾಡ್ಕೊಂಡು 217 ಲಕ್ಷ ಕೋಟಿ ಸಾಲ ಮಾಡ್ರು ಬಿಜೆಪಿ. ಅವನು ಯಾವನೋ ಹಾಕದ. ಯಾಕೆ ಸರ್ ಮೋದಿ ಫೋಟೋ ಹಾಕಿದಿರ ಅಂತ? ಒರಿಸ್ಸಾದಲ್ಲಿ ಇಫ್ ಐ ಆಮ್ ನಾಟ್ ರಾಂಗ್ ಬಿಜೆಪಿ ಇದೆ, ಕೇಂದ್ರ ಸರ್ಕಾರದಲ್ಲಿ ಬಿಜೆಪಿ ಇದೆ. ಬ್ಯಾಂಕ್ಗಳು ಬರೋದು ಮೋದಿಯವರ ಬಿಜೆಪಿ ಮೋದಿಯವರ ಆಡಳಿತದಲ್ಲಿ. ಮೋದಿ ಫೋಟೋ ಹಾಕ್ದಿರ ನನ್ನ ಫೋಟೋ ಹಾಕಕ್ಕಾಗತ್ತಾ? ಅಥವಾ ನಿಮ್ ಫೋಟೋ ಹಾಕಕ್ಕಾಗತ್ತಾ? ಇವತ್ತು ಬೆಂಗಳೂರಲ್ಲಿ 7 ಜನನೋ 9 ಜನನೋ ಮಳೆ ಬಂದು ಅರ್ಧ ಗಂಟೆ ಮಳೆಗೆ 9 ಹೆಣ ಬಿದ್ದವೆ. ಹಾಕ್ರಿ, ಡಿ ಕೆ ಶಿವಕುಮಾರ್ ಫೋಟೋ ಹಾಕ್ರಿ, ನಮಗೇನು ಸಮಸ್ಯೆ ಇಲ್ಲ. ಎವ್ರಿಬಡಿ ಇಸ್ ಅಕೌಂಟಬಲ್. ಈ ದೇಶದಲ್ಲಿ ಲೆಕ್ಕಾಚಾರ ಕೊಡಬೇಕು, ಲೆಕ್ಕಾಚಾರ ಕೇಳಬೇಕು. ಯಾಕೆ ಕೇಳಬಾರ್ದು? ಯಾರು ಕೇಳಲೇಬಾರ್ದ? ಇಲ್ಲಿ ಡಿಕೆ ಅಲ್ಲ, ಇವತ್ತು ಕಾಂಗ್ರೆಸ್ ಸರ್ಕಾರ ಕಾರಣ. 9 ಜನ ಸತ್ತೋಗಿದ್ದಾರೆ ಅಂದ್ರೆ ಇವರ ವೈಫಲ್ಯ ಕಾರಣ. ದೇ ಆರ್ ಅನ್ಫಿಟ್. ಈ ದೇಶದ ರಾಜಕಾರಣಿಗಳು, ಈ ರಾಜ್ಯದ ರಾಜಕಾರಣಿಗಳು ಅನ್ಫಿಟ್. ಅಯೋಗ್ಯರ ಕೈಯಲ್ಲಿ, ದರೋಡೆಕೋರರ ಕೈಯಲ್ಲಿ, ಭ್ರಷ್ಟರ ಕೈಯಲ್ಲಿ ಆಡಳಿತ ಕೊಟ್ಟು ಕೈ ಕೊಟ್ಕೊಂಡು ನಾವು ನೋಡಬೇಕಾದಂತ ಪರಿಸ್ಥಿತಿ ಬಂದಿದೆ. ಈ ಅಸಹಾಯಕತೆ ಪ್ರತಿಯೊಬ್ಬ ಭಾರತೀಯನಲ್ಲಿದೆ. 24 ಗಂಟೆ ಟ್ಯಾಕ್ಸ್ ಕಟ್ತೀವಿ, ಇವ್ರಿಗೆ ಓಟ್ ಹಾಕ್ತೀವಿ, ಅಧಿಕಾರ ಮಾಡಕ್ಕೆ ಮಜಾ ಮಾಡಿಕೊಂಡು, ಭಾಷಣ ಮಾಡಿಕೊಂಡು, ಲೂಟಿ ಮಾಡಿಕೊಂಡು, ಜನರನ್ನ ಸಾಯಿಸ್ಕೊಂಡು, ದಾಖಲೆ ಅನ್ನೋ ಹೆಸರಲ್ಲಿ ಜನರನ್ನ ಬಾಯನ್ನ ಹೊಲ್ದಿದ್ದಾರೆ, ಕೈಯನ್ನ ಹೊಲ್ದಿದ್ದಾರೆ, ಬಾಡಿಯನ್ನ ಹೊಲ್ದಿದ್ದಾರೆ. ಎಲ್ಲರೇ ಬದಲಾವಣೆ ಆಗ್ಬೇಕು. ವಿ ನೀಡ್ ಎ ಚೇಂಜ್. ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಬದಲಾವಣೆ ಬೇಕಾಗಿದೆ. ಬದಲಾವಣೆ ಮಾಡಬೇಕಾದಂತ ಜವಾಬ್ದಾರಿ 7 ಕೋಟಿ ಕನ್ನಡಿಗರು, 140 ಕೋಟಿ ಜನರ ಮೇಲೆ ಇದೆ. ಯಾಕೆ ಬೇಡ? ಬರೀ ಚುನಾವಣೆಯಲ್ಲಿ ಗೆಲ್ಲೋದು. ಅವ್ನು ಬಿಜೆಪಿಯನ್ನು ಗೆದ್ರೆ ಬಿಜೆಪಿಯನ್ನು ಗೆಲ್ಲಿ ಅಂತ ಬಿಜೆಪಿಯನ್ನು ಗೆಲ್ಲಿ ಅಂತ ಕಾಂಗ್ರೆಸ್ ಅವ್ರು ಬಿಡ್ಕೊಂತಾರೆ, ಕಾಂಗ್ರೆಸ್ ಅವರು ಗೆಲ್ಲಿ ಅಂತ ಬಿಜೆಪಿ ಅವ್ರು ಬಡ್ಕೊಂತಾರೆ. ಇಬ್ರು ಬೇಡ, ನಾನು ಗೆಲ್ಲಬೇಕು ಅಂತ ಕುಮಾರಸ್ವಾಮಿ ಮಗ ನಿಖಿಲ್ ಹೇಳ್ಕೊಂತಾನೆ. ಸೆಂಟ್ರಲ್ಲಿ ಬೇಡದ ವಿಚಾರಗಳಿಗೆ ಪ್ರಶ್ನೆ ಮಾಡುವಂತ ಈ ವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ. ಸಾಮಾನ್ಯ ಜನ ನಿದ್ದೆ ಹೋಗ್ತಾ ಇದ್ದೀರಾ? ಆರ್ ಯು ಸ್ಲೀಪಿಂಗ್?
ಇಂಥ ಲೂಟಿಕೋರರ ಕೈಗೆ ದೇಶವನ್ನ ಕೊಟ್ಟು ರಾಜ್ಯವನ್ನ ಕೊಟ್ಟು ಪ್ರತಿದಿನ ನಮ್ಮ ತೆರಿಗೆಯನ್ನ ಲೂಟಿ ಮಾಡಿ ದೇಶ 217 ಲಕ್ಷ ಕೋಟಿ ಸಾಲ ಯಾವ ಸಾಧನೆ ಮಾಡಕ್ಕೋಸ್ಕರ ಯಾವ ಬಡವರನ್ನ ಉದ್ಧಾರ ಮಾಡೋರು ಇವರು 217 ಲಕ್ಷ ಕೋಟಿ ಸಾಲ ಮಾಡಿ ರಾಜ್ಯದಲ್ಲಿ 8 ಲಕ್ಷ ಕೋಟಿ ಬೆಂಗಳೂರು ಕ್ಯಾಪಿಟಲ್ ಸಿಟಿನಲ್ಲಿ ಗೋಡೆ ಬಿದ್ದೋಗಿ 9 ಜನ ಸತ್ತೋರೆ ಅರ್ಧ ಗಂಟೆ ಮಳೆಗೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ಲದಂತ ಆಡಳಿತಗಳು ಅದು ರಾಜ್ಯ ಸರ್ಕಾರ ಆಗಿರ್ಬೋದು. ನೀವು ಅಯೋಗ್ಯರು ಕಣೋ, ನೀವು ಅಯೋಗ್ಯರ ಕೈಯಲ್ಲಿ ಜನ ಓಟ್ ಹಾಕಿ ನೀವು ಭಾಷಣಗಳನ್ನ ನಂಬಿ ನಿಮಗೆ ಓಟ್ ಹಾಕಿ ಇವತ್ತು ಈ ಪರಿಸ್ಥಿತಿ ಬಂದಿದೆ. ಈ ದೇಶವನ್ನ ಎಲ್ಲಿ ತಗೊಂಡೋಗ್ತಾ ಇದ್ದೀರಾ? ಈ ರಾಜ್ಯವನ್ನ ಎಲ್ಲಿ ತಗೊಂಡೋಗ್ತಾ ಇದ್ದೀರಾ? ಬರೀ ಲೂಟಿ ಭ್ರಷ್ಟಾಚಾರ ಲೂಟಿ ದರೋಡೆ ಕೊಡ್ತಾನ. ನನಗೆ ಅಧಿಕಾರ ಬೇಕು ಅಧಿಕಾರ. ಆ ಮಾಧ್ಯಮಗಳು ನಾಚಿಕೆ ಮಾನ ಮರ್ಯಾದಂತ ಮಾಧ್ಯಮಗಳು ಒಂದನ್ನ ಪ್ರಶ್ನೆ ಮಾಡಲ್ಲ. ಬರೀ ಪೇಡ್ ನ್ಯೂಸ್ಗಳನ್ನ ಓಡಿಸುವಂತ ಮಾಧ್ಯಮಗಳು ಯಾರೋ ನಮ್ಮಂತವ್ರು ಒಂದು 4 ಜನ ಈ ಫೇಸ್ಬುಕ್ ಗಳಲ್ಲಿ ನಿಜವನ್ನ ಮಾತಾಡ್ತಾ ಇದ್ದೀರಾ ಹೊರತು ಖಂಡಿತವಾಗಿ ನೈಜ ಸ್ಥಿತಿಯ ಈ ಭಾರತದ ನೈಜ ಸ್ಥಿತಿಯನ್ನ ಈ ಕರ್ನಾಟಕ ಯುವಕರಿಗೆ ಏನೋ ಸರ್ಕಾರಿ ಅಪಾಯಿಂಟ್ಮೆಂಟ್ಗಳನ್ನ ನಿಲ್ಸಾಕಿದಾರ. ಯುವಕರಿಗೆ ಕೆಲಸ ಇಲ್ಲ, ಹಸಿವಿನ ಸಮಸ್ಯೆ, ಬೆಲೆ ಏರಿಕೆ ಸಮಸ್ಯೆ, ಯಾವ ಬೆಲೆ ರೇಸ್ ಆಗಿಲ್ಲ, ಮಕ್ಕಳು ಫೀಸ್ ಕಟ್ಟಿಲ್ಲ, EMI ಕಟ್ಟಿಲ್ಲ, ಗಾಡಿ EMI ಕಟ್ಟಿಲ್ಲ, ಬೆಲೆ ಪೆಟ್ರೋಲ್ ಬೆಲೆ ಏರಿಕೆ, ಡೀಸೆಲ್ ಬೆಲೆ ಏರಿಕೆ ಏನು ಮಾಡಿಟ್ಟಿದ್ದೀರಾ? ಈ ದೇಶವನ್ನ ಏನ್ ಮಾಡಕ್ ಯಾರ ಅಪ್ಪಂದು ದೇಶ? ಈ ದೇಶವನ್ನ ಈ ವ್ಯವಸ್ಥೆಯನ್ನ ಬದಲಾವಣೆ ಮಾಡೇ ಮಾಡ್ತೀವಿ. ನಮ್ಮಂತವರು ಪಣ ತೊಟ್ಟಿ ವಿ ವಿಲ್ ಚೇಂಜ್ ದಿ ಸಿಸ್ಟಮ್ ಅಂಡ್ ವಿ ಆರ್ ಡಿಟರ್ಮೆಂಡ್, ವಿ ಆರ್ ಪ್ರಾಮಿಸ್ಡ್ ಅವರ್ ಸೆಲ್ಫ್. ಈ ವ್ಯವಸ್ಥೆಯನ್ನ ಬದಲಾವಣೆ ಮಾಡಲೇಬೇಕು, ಮಾಡೇ ಮಾಡ್ತೀವಿ. ಯಾಕೆ ಅಂತಂದ್ರೆ ಪ್ರತಿದಿನ ಸಾಮಾನ್ಯ ಜನ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಯಾರೋ ಇದ್ದವ್ರಿಗೆ ಪರವಾಗಿಲ್ಲ, ಇಲ್ದೋನ್ಗೆ ಎಲ್ಲಿಂದ ವ್ಯವಸ್ಥೆ? ಡಾಕ್ಯುಮೆಂಟೇಶನ್ ಹೆಸರಲ್ಲಿ ಈ ದೇಶದಲ್ಲಿ ನಡೆಯುವಂತ ಅಟ್ರಾಸಿಟೀಸು, ಎಕ್ಸ್ಪ್ಲಾಯ್ಟೇಷನ್, ಅಧಿಕಾರ ದರ್ಪ ಅಲ್ರಿ. ಅದೇ ವ್ಯಕ್ತಿಗೆ ಆಮೇಲೆ ಪೊಲೀಸರು ಹೋಗಿ ಹಣ ಕೊಡ್ಸಿದ್ದಾರೆ. BBC ನಲ್ಲಿ ನ್ಯೂಸ್ ಆಯ್ತು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾಚಿಕೆ ಗಿಚ್ಕೆ ಆಗಲ್ವೇನ್ರೋ? ನಾಚಿಕೆ ಗಿಚ್ಕೆ ಆಗಲ್ಲ. ಈ ದೇಶದ ಆರ್ಥಿಕ ಪರಿಸ್ಥಿತಿನ 217 ಲಕ್ಷ ಕೋಟಿ ಸಾಲ ಮಾಡಿಟ್ಟಿದ್ರ. ರಾಜ್ಯದ 8 ಲಕ್ಷ ಕೋಟಿ ಸಾಲ ಬರೀ ಲೂಟಿ ಭ್ರಷ್ಟಾಚಾರ ಭಾಷಣ. ಅಲ್ಲಿ ಕೇಂದ್ರ ಸರ್ಕಾರದಲ್ಲೂ ಭಾಷಣ. ಅವ್ರಿಗೆ ಅಧಿಕಾರ ಬೇಕು. ನಮ್ಗಿರೋದು ಸಾಲದು, ಇನ್ನೊಂದಷ್ಟು ರಾಜ್ಯಗಳ ಅಧಿಕಾರ. ಏನು ಉದ್ಧಾರ ಮಾಡಿಲ್ಲ. ಮೋದಿ ಬಂದು ಏನು ಉದ್ಧಾರ ಮಾಡಿಲ್ಲ. 60 ವರ್ಷ ಕಾಂಗ್ರೆಸ್ ಕೂಡ ಏನು ಉದ್ಧಾರ ಮಾಡಿಲ್ಲ. ಅದೇ 5 kg ಅಕ್ಕಿ ಅದೇ ಪರಿಸ್ಥಿತಿಯಲ್ಲಿ ಇಟ್ಟಿದ್ದೀರಾ. ಈ ದೇಶದ ಜನರ ಪರಿಸ್ಥಿತಿ ಎಷ್ಟು ಕೆಟ್ಟದಾಗಿದೆ. ಮಕ್ಕಳ ಫೀಸ್ ಕಟ್ಟಿಲ್ಲ, EMI ಕಟ್ಟಿಲ್ಲ, ಕಾಯಿಲೆ ಬಂದ್ರೆ ತೋರಿಸ್ಕಣಕ್ಕೆ ಆಸ್ಪತ್ರೆ ಗತಿ ಇಲ್ಲ. ಇವತ್ತು ಅದು ರಾಜ್ಯದಲ್ಲಾಗಿರ್ಬೋದು ಬರೀ ಬೊಗಳೆ ಭಾಷಣ. ಆ ಬೇವರ್ಸಿಗಳು ಭಾಷಣ ಮಾಡ್ತಾರೆ, ಈ ಬೇವರ್ಸಿಗಳು ಭಾಷಣ ಮಾಡ್ತಾರೆ. ಈ ಭಾಷಣವನ್ನ ಏನ್ ಅರ್ಕಂಡು ತಿನ್ನನ ಭಾಷಣ? ನಿಮ್ಗೆ ಅಧಿಕಾರ ಕೊಟ್ಟಿರೋದು ಭಾಷಣ ಮಾಡಕ್ಕೆ ಅಧಿಕಾರ ಕೊಟ್ಟಿರೋದು? ಇನ್ನೂ ಅಧಿಕಾರ ಬೇಕು, ಇನ್ನೂ ಸಾಲ ಮಾಡ್ರಿ, ಇನ್ನೂ ಭ್ರಷ್ಟಾಚಾರ ಮಾಡ್ಲಿ, ಇನ್ನೂ ಕ್ರೈಮ್ ಜಾಸ್ತಿ ಆಗಿರ್ಲಿ, ಇನ್ನೂ ರೇಪ್ಗಳು ಜಾಸ್ತಿ ಆಗಿರ್ಲಿ, ಇನ್ನೂ ಕಿಡ್ನಾಪ್ಗಳು ಜಾಸ್ತಿ ಆಗಿರ್ಲಿ, ಇನ್ನೂ ನಿರುದ್ಯೋಗ ಜಾಸ್ತಿ ಆಗಿರ್ಲಿ, ಇನ್ನೂ ಬೆಲೆ ಏರಿಕೆ ಜಾಸ್ತಿ ಆಗಿರ್ಲಿ, ಜನರು ಒಬ್ಬರನ್ನೊಬ್ಬರು ಬಗೆದು ತಿನ್ನೋಂತ ಪರಿಸ್ಥಿತಿ ತಂದಿಟ್ಟುಬಿಡಿ. ಇಷ್ಟೇ, ಬೇರೇನೂ ಇಲ್ಲ. ಅಲ್ಟಿಮೇಟ್ಲಿ ದ ಮ್ಯಾಟರ್ ಇಸ್ ಓವರ್. ಇದಕ್ಕೋಸ್ಕರ ನಮ್ಗೆ ಸ್ವತಂತ್ರ, ಅದ್ರ ಬದಲು ಆರಾಮಾಗಿ ಬ್ರಿಟಿಷ್ ಆಡಳಿತದಲ್ಲಿ ಆರಾಮಾಗಿರ್ಬೋದಾಗಿತ್ತು. ಒಂದು ಬ್ರೆಡ್ ಬಿಸಾಕಿ ಬೂಟಲ್ಲಿ ಹೊಡೆಯೋರು ಅಲ್ಲ ಇವ್ರುಗಳು. ಈ ಭ್ರಷ್ಟರ ಆಡಳಿತಕ್ಕಿಂತ ಬ್ರಿಟಿಷ್ ಆಡಳಿತನೇ ಚೆನ್ನಾಗಿತ್ತು. ಅಟ್ಲೀಸ್ಟ್ ಅವ್ರ ವಿರುದ್ಧ ಹೋರಾಟ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ರಿ. ಇವತ್ತು ನಮ್ಮವರೇ ಈ ಮಟ್ಟಕ್ಕೆ ತಂದಿಟ್ಟಿದಿರಲ್ಲೋ. ಮೋದಿನ ಪ್ರಶ್ನೆ ಮಾಡಂಗಿಲ್ಲ, ಸಿದ್ದರಾಮಯ್ಯನ ಪ್ರಶ್ನೆ ಮಾಡಂಗಿಲ್ಲ, DK ಶಿವಕುಮಾರ್ ಪ್ರಶ್ನೆ ಮಾಡಂಗಿಲ್ಲ, ಬಿಜೆಪಿಯವ್ರನ್ನ ಪ್ರಶ್ನೆ ಮಾಡಂಗಿಲ್ಲ, ಕಣ್ಣೀರಿನ ಕುಮಾರಸ್ವಾಮಿನ ಪ್ರಶ್ನೆ, ಎಲ್ಲಾ ಪ್ರಶ್ನೆ. ಯಾಕೆ ನಮ್ಮ ಕುಮಾರಸ್ವಾಮಿ ಯಾಕೆ 2 ಸತಿ CM ಆಗಿ ಇನ್ನ ಅಧಿಕಾರ ಬೇಕು ಅಂತೆಲ್ಲ ಪ್ರಶ್ನೆ ಮಾಡಬಾರ್ದಾ? ಏನೋ 13 ವರ್ಷ ಬಿಜೆಪಿ ಆಡಳಿತ, ಒಂದು ಬ್ಯಾಂಕ್ ಅಲ್ಲಿ ವಿಡ್ರಾ ಮಾಡಕ್ಕೆ ಯೋಗ್ಯತೆ ಇಲ್ಲದಂತ ಪರಿಸ್ಥಿತಿ. ಇಂಟರ್ನ್ಯಾಷನಲ್ BBC has carried. shame on you guys. ನಿಮಗೆ ನಾಚಿಕೆ ಆಗಬೇಕು. ಈ ದೇಶದ ಪರಿಸ್ಥಿತಿಯನ್ನ BBC ಕ್ಯಾರಿ ಮಾಡಿದೆ.
ಒಬ್ಬ ವ್ಯಕ್ತಿ ತನ್ನ ಸಹೋದರಿಯ ಹೆಣವನ್ನ ಮೈ ಮೇಲೆ ಹಾಕೊಂಡು ಹೋಗಿರೋ ಪರಿಸ್ಥಿತಿನ BBC ಕ್ಯಾರೆ ಮಾಡಿದೆ. ಎಂತ ನಾಚಿಕೆಗೆಟ್ಟಿನ ಪರಿಸ್ಥಿತಿಗೆ ದೇಶವನ್ನ ತಂದಿಟ್ಟಿದ್ರ. ದೇಶ 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 ಬರೀ ಸುಳ್ಳುಕೊಂಡ್ರು ನೀವೆಲ್ಲ. ಈ ದೇಶದ ಹೆಸರಲ್ಲಿ, ಈ ದೇಶದ ನಾಗರಿಕರ ಹೆಸರಲ್ಲಿ, ಆಡಳಿತನ ಹೆಸರಲ್ಲಿ ಲೂಟಿ ಕೊರ್ರ ಕಣೋ. ಅದು ಕೇಂದ್ರದಲ್ಲಾಗಿರ್ಬೋದು, ರಾಜ್ಯದಲ್ಲಾಗಿರ್ಬೋದು, ಲೂಟಿ ಬಕಾಸುರರು, ಅವಕಾಶವಾದಿಗಳು. ನಿಮಗೆ ಅಧಿಕಾರ ಬೇಕು, ಯಾವುದೋ ಒಂದು ಪಕ್ಷದಲ್ಲಿ ಅಧಿಕಾರ ಬೇಕು, ಭಾಷಣ ಮಾಡಿ ಸುಳ್ಳು ಹೇಳ್ತೀರಾ. ಆಲ್ಟರ್ನೇಟಿವ್ ಇಲ್ಲ. ನಮ್ಮ ರಾಜ್ಯದಲ್ಲಿ ಒಂದು ಆಲ್ಟರ್ನೇಟಿವ್ ಪಕ್ಷ ಬೇಕಾಗಿದೆ, ರಾಷ್ಟ್ರದಲ್ಲಿ ಬೇಕಾಗಿದೆ. ವಿ ಡೋಂಟ್ ಹ್ಯಾವ್ ಇಟ್. ಆಮೇಲೆ ಆಲ್ಟರ್ನೇಟಿವ್ ಅನ್ನೋ ಜಾಗದಲ್ಲಿ ಕೆಲವು ಬೇವರ್ಸಿಗಳು ಕೂತ್ಕೊಂಡು ಅವಕಾಶ ಕೊಡ್ತೀರಾ, ತಾವುಗಳೇ ಮಾಡ್ಕೊಂತಾರೆ. ಜನರಿಗೆ ಅವಕಾಶ ಎಲ್ಲಿದೆ? ಅಲ್ಟಿಮೇಟ್ಲಿ ಇಂಡಿಯಾ ಇಸ್ ಬಿನ್ ಲೂಟೆಡ್, ದ ಸ್ಟೇಟ್ ಹ್ಯಾಸ್ ಬಿನ್ ಲೂಟೆಡ್ ಟು ಇಟ್ಸ್ ಕೋರ್. ಇವತ್ತು ಈ ದೇಶವನ್ನ, ರಾಜ್ಯವನ್ನ ಲೂಟಿ ಲೂಟಿ, ಭ್ರಷ್ಟಾಚಾರ ಭ್ರಷ್ಟಾಚಾರ, ಅಧಿಕಾರ ಬರೀ ಅಧಿಕಾರ ಇಲ್ಲ. ಜಾಸ್ತಿ ಮಾತಾಡಿದ್ರೆ ಪೊಲೀಸ್ ಅವ್ರನ್ನ ಬಳಸೋದು, ಕೇಸ್. ನೀವು ಇಂಥದ್ದು ಮಾಡಿಲ್ಲ ಅನ್ನಂಗಿಲ್ಲ, ಎಲ್ಲ ಮಾಡಿದಿರ. ಇಂಥದನ್ನ ಮಾಡಿ 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 ಇವತ್ತು ಈ ದೇಶದ ಪರಿಸ್ಥಿತಿ, ಈ ರಾಜ್ಯದ ಪರಿಸ್ಥಿತಿ. ಒಂದು ಅರ್ಧ ಗಂಟೆ ಮಳೆಗೆ 9 ಜನ ಸತ್ತೋಗವ್ರೆ. ನೇಣಕ್ಕಂಡ್ ಸತ್ತೋಗ್ರೋ ನೀವೆಲ್ಲ. ನೇಣಕ್ಕಂಡ್ ಸಾರಿ. ಇಲ್ಲ ನಿಮಗೆ ಸಾವು ಒಂದ್ ದಿವಸ ಖಂಡಿತವಾಗಿ ನಾನು ಬೇಡ್ಕೊಂತೀನಿ. ಖಂಡಿತವಾಗಿ ಈ ದೇಶದ ಪ್ರತಿಯೊಬ್ಬ ನಾಗರಿಕನು ಬೇಡ್ಕೊಂತ ಇರೋದು, ನೀವುಗಳು ಸಾಯ್ಬೇಕು. ನೀವು ಸತ್ತಾಯಕನೋ ಈ ದೇಶ ಉದ್ಧಾರ ಆಗೋದು, ಈ ರಾಜ್ಯ ಉದ್ಧಾರ ಆಗೋದು. ಅಧಿಕಾರಕ್ಕೋಸ್ಕರ ನೀವು ಕೂತಿರೋ ಯಾರೂ ಕೂಡ ನೀವು ಈ ದೇಶವನ್ನ, ಈ ರಾಜ್ಯವನ್ನ ಉದ್ಧಾರ ಮಾಡಲ್ಲ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಹೇಳ್ತೀನಿ. ರಿಯಲಿ ಇಟ್ ಪೇನ್ಡ್ ಎ ಲಾಟ್. ಆ ವ್ಯಕ್ತಿಯನ್ನ ನೋಡಿ ಖಂಡಿತ ಯಾವ ಧರ್ಮ ರೀ, ಯಾವ ಧರ್ಮ ಅಡ್ಡ ಬಂದ್ರಿ ಅವನಿಗೆ? ಯಾವ ಧರ್ಮ, ಯಾವ ದೇವ್ರ ಅಡ್ಡ ಬಂದ? ಯಾವ ದೇವ್ರು ಬಂದ ಅವನನ್ನು ಕಾಪಾಡ್ದ? ಅಲ್ಟಿಮೇಟ್ ಆಗಿ ಕಾಪಾಡಿದ್ದು ಆ ವಿಚಾರ ಎಕ್ಸ್ಪೋಸ್ ಆಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ಯಾಕಸ್ ಉಗಿದ ಮೇಲೆ ನಾಚಿಕೆಗೋಸ್ಕರ ಅವನಿಗೆ ಹಣವನ್ನ ಕೊಟ್ಟು. ಯಾಕೆ ಇವಾಗ ಹೆಂಗಾಯ್ತು? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆ ಡೆಡ್ ಬಾಡಿನ BBC ತೋರಿಸಿದೆ. ನಾಚಿಕೆ ಆಗಲ್ವೇನ್ರೋ ನಿಮ್ಗೆ? ನಾಚಿಕೆ ಆಗಲ್ವಾ? ಯಾವ ಮೋದಿ ಉದ್ಧಾರ ಮಾಡವನೆ? ಯಾವ ಕಾಂಗ್ರೆಸ್ ಉದ್ಧಾರ ಮಾಡಿದೆ? ಯಾವ BJP ಉದ್ಧಾರ ಮಾಡಿದೆ? ಯಾವ JDS? ಏನಿಲ್ಲ, ಎಲ್ಲ ಟೈಮ್ ಪಾಸ್. ಯಾವ್ದಾರ ವಿಚಾರ ಇದೆಯಾ? ಟೈಮ್ ಪಾಸ್. ಯಾವ್ದಾರ ವಿಚಾರ ಇದೆ? ಟೈಮ್ ಪಾಸ್. ಅಧಿಕಾರ ಬೇಕಷ್ಟೇ. ನಮಗೆ ಅಧಿಕಾರ ಬೇಕು. ಕುಮಾರಸ್ವಾಮಿ ಹೇಳ್ತಾರೆ ನನಗೆ ಅಧಿಕಾರ ಕೊಡಿ. BJP ಅವರು ಹೇಳ್ತಾರೆ. ಅವನು ಅಶೋಕ ಹೇಳ್ತಾ ಇದ್ದ ನಾನು ಮುಖ್ಯಮಂತ್ರಿ ಕ್ಯಾಂಡಿಡೇಟು. ನೀವು ಮುಖ್ಯಮಂತ್ರಿ ಅಲ್ಲ ಕಣೋ. ನೀವು ಒಬ್ಬ ಆರ್ಡಿನರಿ ಗ್ರಾಮ ಪಂಚಾಯತಿ ಮೆಂಬರ್ ಆಗೋಕ್ಕೂ ಕೂಡ ಅಯೋಗ್ಯರು ಕಣೋ. ಯಾಕೆ ಅಂತಂದ್ರೆ ನೀವು ಯಾರೂ ಕೂಡ ಜನರ ಸಮಸ್ಯೆನ ಬಗೆಹರಿಸೋಕ್ಕೋಸ್ಕರ ಆಡಳಿತಕ್ಕೆ ಬರಲ್ಲ. ಬರೀ ಹಣ ಖರ್ಚು ಮಾಡಿಕೊಂಡು ನೀವುಗಳು ಈ ದೇಶವನ್ನ, ಈ ರಾಜ್ಯವನ್ನ ಲೂಟಿ ಮಾಡಕ್ಕೆ ಬಂದಿದ್ದೀರಾ ಅಂತ ಈ ಮೂಲಕ ಹೇಳತ್ತಾ. ಇಟ್ ರಿಯಲಿ ಪೇನ್ಡ್ ಎ ಲಾಟ್. ಒಬ್ಬ ಅವಿದ್ಯಾವಂತ, ಒಬ್ಬ ಬಡವನು, ಅನಕ್ಷರಸ್ಥ ತನ್ನ ಸಹೋದರಿಯ ಬಾಡಿಯನ್ನು ಹಾಕೊಂಡು ಡೆಫಿನೆಟ್ಲಿ ರೂಲ್ಸ್ಗಳನ್ನ ಸಡಿಲಿಕೆ ಮಾಡ್ಬೇಕು. ಅದಕ್ಕೋಸ್ಕರ ನಾವು ಸ್ವತಂತ್ರ ಅಂತ ಹೇಳೋದು. ಇಲ್ಲ ಬ್ರಿಟಿಷ್ ಚೆನ್ನಾಗಿತ್ತಲ್ಲ, ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ಮೇಂಟೈನ್ ಮಾಡಬೇಕು ಅಂದ್ರೆ ಬ್ರಿಟಿಷ್ ಸಾಕಾಗಿತ್ತು ಬಿಡಿ. ಅವ್ರು ಕೂಡ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇತ್ತಲ್ಲ. ಈ ದೇಶದಲ್ಲಿ ಸಾಮಾನ್ಯ ಮನುಷ್ಯನಿಗೆ ಬದುಕಕ್ಕೆ ಜಾಗ ಇದೆಯಾ? ಸಮಯ ಇದೆಯಾ? ಒಂದು ಹೊತ್ತು ಅಟ್ಲೀಸ್ಟ್ ರಾತ್ರಿ ಮಲ್ಕೊಂಡ್ರೆ ನಿದ್ರೆ ಬರ್ತದ? ಜಸ್ಟ್ ಕ್ವಶನ್ ಯುವರ್ ಸೆಲ್ಫ್. ನೀವು ಪ್ರಶ್ನೆ ಮಾಡ್ಕೊಳ್ಳಿ. ನೀವು ರಾತ್ರಿ ಮಲ್ಕೊಂಡ್ರೆ ನಿಮ್ಮ ಮಕ್ಕಳ ಜೊತೆ, ನಿಮ್ಮ ಫ್ಯಾಮಿಲಿ ಜೊತೆ, ಅಥವಾ ನೀವು ಒಬ್ಬರೇ ಆಗಿ ನಿಮಗೆ ನಿದ್ರೆ ಬರುತ್ತಾ? ಬರಲ್ಲ. ಆ ಪರಿಸ್ಥಿತಿಗೆ ಈ ದೇಶ ಹೋಗಿದೆ, ಈ ರಾಜ್ಯ ಹೋಗಿದೆ. ಪೇಪರ್ ತೆಗೆದ್ರೆ ಬರೀ ಕ್ರೈಮು, ಲೂಟಿ. ಅವನಿಷ್ಟು ಲೂಟಿ ಮಾಡ್ದ, ಇವನಿಷ್ಟು ಲೂಟಿ ಮಾಡ್ದ, ಅಲ್ಲೇ FIR ಆಯ್ತು, ಇಲ್ಲೇ FIR ಆಯ್ತು. ಏನ್ರಿ ಆಗಿದೆ? ಆಲ್ರೆಡಿ ಈ ದೇಶದಲ್ಲಿ 5 ಕೋಟಿ ಕೇಸ್ಗಳಿದೆ. 5 ಕೋಟಿ ಕೇಸನ್ನ ಮುಗಿಸಕ್ಕೆ 400 ವರ್ಷ ಬೇಕು. ಪ್ರತಿದಿನ ಆಡ್ ಆನ್ FIRಗಳು ಮಾಡು, ಹಾಕು. ಯಾವನಿಗೂ ನ್ಯಾಯ ಸಿಗಲ್ಲ. ಯಾಕೆ? ಎಷ್ಟು ಅಂತ ನ್ಯಾಯಾಲಯಗಳು ಡಿಸೈಡ್ ಮಾಡೋಕ್ಕಾಗತ್ತೆ? ಎಲ್ಲಿದೆ ನ್ಯಾಯಾಧೀಶರು? ಎಲ್ಲಿದ್ದಾರೆ? ಕೋರ್ಟ್ಗಳೆಲ್ಲಿದೆ? ಕೋರ್ಟ್ ಮ್ಯಾಜಿಕ್ ಮಾಡೋ ಜಾಗನ? FIRಗಳು ಹಾಕ್ಬಿಟ್ಟು ಅಲ್ಲಿ ನ್ಯಾಯ ಕೊಡ್ಸಕ್ಕೆ ಲೂಟಿಕೋರರ ಜಾಗದಲ್ಲಿ ಎಲ್ಲಿವರೆಗೂ ದೇಶದಲ್ಲಿ, ರಾಜ್ಯದಲ್ಲಿ ಲೂಟಿಕೋರರು ಇರ್ತಾರೋ ನೀವು ಯಾರೂ ಕೂಡ ನೆಮ್ಮದಿಯಿಂದ ನಿದ್ದೆ ಮಾಡೋಕ್ಕಾಗಲ್ಲ. ಆ ಪರಿಸ್ಥಿತಿಗೆ ಸಾಮಾನ್ಯ ಮನುಷ್ಯ ಬಂದಿದ್ದಾನೆ. ಬರೀ ಟೈಮ್ ಪಾಸ್. ಸಾಮಾಜಿಕ ಜಾಲತಾಣಗಳಲ್ಲಿ ಯಾವನಾದ್ರೂ ಮಾಧ್ಯಮದವನು, ಜವಾಬ್ದಾರಿ ಇರೋನು, ಸ್ಪಾನ್ಸರ್ಶಿಪ್, ಕೇಂದ್ರ ಸರ್ಕಾರದಿಂದ ಸ್ಪಾನ್ಸರ್ಶಿಪ್ಗಳು ಬರ್ತಾವೆ ಇವ್ರಿಗೆ, ಮಾಧ್ಯಮಗಳಿಗೆ. ಯಾವನು ಕೇಳಲ್ಲ. ರಾಜ್ಯ ಸರ್ಕಾರಗಳಿಂದ ಸ್ಪಾನ್ಸರ್ ಬರ್ತಾವೆ. ಯಾವನು ನೈಜ ಪರಿಸ್ಥಿತಿನ ತೋರಿಸೋದೇ ಇಲ್ಲ. ನಿಜವಾಗ್ಲೂ ವಿ ಫೀಲ್ ಪಿಟಿ ಟು ಟಾಕ್ ಆನ್ ದಿಸ್. ನಾನು ಮಾತಾಡಬಾರ್ದು ಅಂತ ಇದ್ದೆ, ಬಟ್ ಆ ವ್ಯಕ್ತಿ ಈ ದೇಶ 78 ವರ್ಷಗಳ ನಂತರ ಈ ಪರಿಸ್ಥಿತಿ ನೋಡ್ತಾ ಇದೆಯಲ್ಲ, ನಿಜವಾಗ್ಲೂ ಅದನ್ನ ನೋಡ್ಲಿಕ್ಕೆ ಆಗ್ಲಿಲ್ಲ. ಎಷ್ಟೋ ಜನ ಹೇಳಿದ್ರು
ಏನೋ ಕಲಾಸಿ ಪಣ್ಣಲ್ಲಿ ಮಲ್ಕೊಂತಂತೆ, ಮಲ್ಕೊಂಡ್ರೆ ಹೋಗಿ ವಿಡಿಯೋ ಮಾಡಿ ಹಾಕು ಬೇಕೂಫ್, ಅವನು ಯಾವನ ಹಾಕಿದ್ದ, ಪ್ರಶ್ನೆ ಅಲ್ಲ. ಒಂದು, ಈ ದೇಶದಲ್ಲಿ ರಾಜ್ಯದಲ್ಲಿ ಪ್ರಶ್ನೆ ಮಾಡಲ್ಲ. ಎರಡನೇದು, ಪ್ರಶ್ನೆ ಮಾಡೋರ್ಗೆ ಪ್ರಶ್ನೆ ಮಾಡ್ತಾರೆ. ಈ ನಮ್ಮ ಅಲ್ಲ, ನನಗೇನು ಸಮಸ್ಯೆ ಅಲ್ಲ, ವಿಲ್ ಡೆಲಿಟ್ ಇಟ್, ದಟ್ಸ್ ಅ ಡಿಫ್ರೆಂಟ್ ಮ್ಯಾಟರ್. ನಮ್ಮ ಹುಡುಗರು ನೋಡ್ತಾರೆ, ಅದನ್ನ ಡೆಲೀಟ್ ಮಾಡಕ್ತಾರೆ. ಪ್ರಶ್ನೆ ಏನಪ್ಪ ಅಂತಂದ್ರೆ, ಈ ದೇಶದಲ್ಲಿ ಪ್ರಶ್ನೆ ಮಾಡಬಾರ್ದ? ಪ್ರಶ್ನಾತೀತರ ಯಾವನ್ನು ಪ್ರಶ್ನೆ ಮಾಡಂಗಿಲ್ಲ, ಯಾವನ್ನು ಪ್ರಶ್ನೆ ಮಾಡಂಗಿಲ್ಲ. ಪ್ರಶ್ನೆ ಮಾಡಿದ್ರೆ ನೀನ್ ಯಾವ ನಮ್ಮ ಸ್ವಾಮೀಜಿ ಪ್ರಶ್ನೆ, ನೀನ್ ಯಾವನ್ ಪ್ರಶ್ನೆ ಮಾಡಕ್ಕೆ? ನಮ್ಮ ಕುಮಾರಸ್ವಾಮಿ, ನಮ್ಮ ಡಿ ಕೆ ಶಿವಕುಮಾರ್, ನಮ್ಮ ಸಿದ್ದರಾಮಯ್ಯ, ನಿಮ್ಗೇನ್ ಸೀಲಾಗಿ ಕೊಟ್ಟಿದೀವ? ಸೀಲಾಗಿ ಕೊಟ್ಟಿದೀವ? ರಾಜಕಾರಣಿಗಳಂತ ಗುರ್ಸ್ಕೊಂಡಿರೋದು, ನನಗೆ ಓಟ್ ಹಾಕಿ ಅಂತ ಬಂದವ್ರು ಅವರು. ಮೋದಿ ಓಟ್ ಹಾಕೊಂಡ್ ಬಂದಿದ್ದು, ಸಿದ್ದರಾಮಯ್ಯ ಓಟ್ ಹಾಕೊಂಡ್ ಬಂದಿದ್ದು, ಡಿ ಕೆ ಶಿವಕುಮಾರ್ ಓಟ್ ಹಾಕೊಂತ ಬಂದಿದ್ದು, ಕುಮಾರಸ್ವಾಮಿ ಓಟ್ ಹಾಕಂತ ಬಂದಿದ್ದು. ನಾವ್ ಯಾರೋ ಅವ್ರ ಮನೆಗೆ ಹೋಗಿಲ್ಲ. ಇವ್ರು ಓಟ್ ಹಾಕಿ ಅಂತ ಸ್ವಾಮೀಜಿಗಳು ಬಂದ್ರು, ಅವ್ರ ಭಕ್ತರು ಬಂದ್ರು, ಅವ್ರ ಬಕೆಟ್ಗಳು ಬಂದ್ರು, ಎಲ್ಲರೂ ಬಂದ್ರು. ನಾವು ಅವ್ರನ್ನೇ ಪ್ರಶ್ನೆ ಮಾಡೋದು. ಪ್ರಶ್ನೆ ಮಾಡೋದು ಈ ದೇಶದಲ್ಲಿ ಹುಟ್ಟಿರೋ ಪ್ರತಿಯೊಬ್ಬನ ಅಧಿಕಾರ. ಅದು ನೈಜ ರೀತಿಯಲ್ಲಿ ಇರಬೇಕು. ಆಮೇಲೆ ಅಲ್ಲಿ ಅನ್ಪಾರ್ಲಿಮೆಂಟರಿ ವರ್ಡ್ಸ್ಗಳನ್ನ, ಅಸಂವಿಧಾನಿಕ ಪದಗಳನ್ನ ಬಳಸಬಾರ್ದು. ಬಿಟ್ರೆ ಯಾರು ಪ್ರಶ್ನಾತೀತರಲ್ಲ. ಮೋದಿನ ಪ್ರಶ್ನೆ ಮಾಡಬಹುದು, ಸಿದ್ದರಾಮಯ್ಯನ ಪ್ರಶ್ನೆ ಮಾಡಬಹುದು, ಏನೋ ಡಿ ಕೆ ಶಿವಕುಮಾರ್ ಪ್ರಶ್ನೆ ಮಾಡಿ, ಯಡಿಯೂರಪ್ಪನ ಮಾಡಬಹುದು, ಮಠದ ಸ್ವಾಮೀಜಿಗಳನ್ನ ಪ್ರಶ್ನೆ ಮಾಡಬಹುದು. ಯಾರು ಪ್ರಶ್ನಾತೀತರಲ್ಲ. ಈ ದೇಶದಲ್ಲಿ ಕಷ್ಟ ಬಂದಾಗ ಮಾತಾಡ್ರೋರು ನಮ್ಮಂತ ಹೋರಾಟಗಾರರೇ ಹೊರತು ಯಾವ ಸ್ವಾಮೀಜಿನೂ ಮಾತಾಡಿಲ್ಲ. ಸ್ವಾಮೀಜಿಗಳು ಮಾತಾಡೋದು ರಾಜಕಾರಣಿಗಳ ಬಗ್ಗೆ, ಪಕ್ಷಗಳ ಬಗ್ಗೆ ಹೊರತು ಯಾರ ಬಗ್ಗೆನೂ ಮಾತಾಡಿಲ್ಲ. ವಿ ಆರ್ ಸ್ಪೋಕನ್. ಅಂಡ್ ಡೆಫಿನೆಟ್ಲಿ ಹೇಳ್ತೀನಲ್ಲ, ಈ ದೇಶದಲ್ಲಿ ಬದಲಾವಣೆ ಅವಶ್ಯಕತೆ ಇದೆ. ಆ ದೇಶದಲ್ಲಿ ಬದಲಾವಣೆ ಆಗುತ್ತೆ, ಅದನ್ನು ಮಾಡಲೇಬೇಕು. ಇಲ್ಲ ಅಂತಂದ್ರೆ ಯಾರು ಬದುಕಿರಕ್ಕಾಗಲ್ಲ. 140 ಕೋಟಿ ಪಾಪ್ಯುಲೇಷನ್ ಆಗಿರ್ಬೋದು, ಕರ್ನಾಟಕದ 7 ಕೋಟಿ ಪಾಪ್ಯುಲೇಷನ್ ಬದುಕಕ್ಕೆ ಬೇಕಾಗಿದೆ, ಬದಲಾವಣೆ ಬೇಕಾಗಿದೆ. ವಿ ನೀಡ್ ಟು ಬ್ರಿಂಗ್ ಇನ್ ಎ ಚೇಂಜ್ ಆಫ್ ಎ ಸಿಸ್ಟಮ್. ಅದು ಬಿಜೆಪಿಯಿಂದ ಸಾಧ್ಯ ಇಲ್ಲ, ಕಾಂಗ್ರೆಸ್ ಇಂದ ಸಾಧ್ಯ ಇಲ್ಲ. ಕಾಂಗ್ರೆಸ್ ಮಕ್ಕಡೆ ಮಲ್ಕೊಂಡಿದೆ. ಗುಜರಾತ್ ಅಲ್ಲಿ 32 ಗ್ರಾಮ ಪಂಚಾಯತಿ ಗೆದ್ದಿದೆ, 500 ಆಮ್ ಆದ್ಮಿ ಪಾರ್ಟಿ ಗೆದ್ದಿದೆ. ಕಾಂಗ್ರೆಸ್ ತನ್ನ ಭವಿಷ್ಯವನ್ನ ಮುಗಿಸ್ಕೊಂಡಿದೆ. ಎಲ್ಲಿವರೆಗೂ ಇವರು ಮೇಟಿ, ದಾವಣಗೆರೆಯಲ್ಲಿ ಮಲ್ಲಿ, ಸತೀಶ್ ಜಾರಕಿಹೊಳಿ, ಸಿದ್ದರಾಮಯ್ಯ ಮಗ ಡಿ ಕೆ ಶಿವಕುಮಾರ್, ಇವರು ಮುಗಿಸ್ಕೊಂಡಿದ್ದಾರೆ. ಯಾಕೆ ಅಂತಂದ್ರೆ ಇವರು ವಂಶಪಾರಂಪರವಾಗಿ ಅಧಿಕಾರ ಬೇಕು. ಖಂಡಿತವಾಗಿ ಕಾಂಗ್ರೆಸ್ಗೆ ಹಾಕೋದ್ ಬಂದು ಡೈರೆಕ್ಟ್ ಆಗಿ ಬಿಜೆಪಿಗೆ ಹಾಕ್ತಾರೆ. ಒಳ್ಳೆಗಂಡ್ರೆ ಕಾಂಗ್ರೆಸ್ಗೆ ಹೋಗಿ ಅಲೋಟ್ ಆಗ್ತಾರೆ. ನಾಟಕ ನೋಡ್ತಾ ಇದ್ದೀರಲ್ಲ, ಬರೀ ಅಧಿಕಾರಕ್ಕೋಸ್ಕರ ಕಾಂಗ್ರೆಸ್ ಹೋರಾಟ ಮಾಡುತ್ತೆ ಹೊರತು ಕಾಂಗ್ರೆಸ್ ಸಾಮಾನ್ಯ ಜನರ ಪರವಾಗಿ ಇದುವರೆಗೂ ಆಗಿದ್ರೆ ಮೋದಿ ವುಡ್ ಹ್ಯಾವ್ ಬಿನ್ ಚೇಂಜ್ಡ್. ನಿಜವಾಗ್ಲೂ ಈ ದೇಶದಲ್ಲಿ ನಿಜವಾಗ್ಲೂ ಕಾಂಗ್ರೆಸ್ ಅಧಿಕಾರ ಬಿಟ್ಟು ಜನರಿಗೋಸ್ಕರ ಹೋರಾಟ ಮಾಡಿದ್ರೆ ಮೋದಿ ಕೆಳಗೆ ಇಳಿತಾ ಇದ್ರು, ಬಿಜೆಪಿ ಕೆಳಗೆ ಇಳಿತಾ ಇತ್ತು. ಕಾಂಗ್ರೆಸ್ ಹೋರಾಟ ಮಾಡ್ತಾ ಇರೋದು ಅಧಿಕಾರಕ್ಕೋಸ್ಕರ. ಖಂಡಿತ ಅವರುಗಳು ಸಾಮಾನ್ಯ ಜನರಿಗೋಸ್ಕರ ಅವರು ಧ್ವನಿ ಮಾಡ್ತಾ ಇಲ್ಲ. ಕಾಂಗ್ರೆಸ್ ಹಸ್ ಬಿಕಮ್ ಯೂಸ್ಲೆಸ್. ನಾವು ನೋಡೋರಲ್ಲ, 2023 ನಾನು ಪ್ರಶ್ನೆ ಮಾಡಿದಷ್ಟು ಬಿಜೆಪಿಯನ್ನ ಈ ಕರ್ನಾಟಕದಲ್ಲಿ ಯಾವನೂ ಮಾಡಿಲ್ಲ. ನಾನು ಪ್ರಶ್ನೆ ಮಾಡದಿರುವಂತ ವ್ಯವಸ್ಥೆಗಳಿದೆಯಲ್ಲ, ಅದು ಟ್ರಾಫಿಕ್ ಆಗಿರ್ಬೋದು, ಕ್ರೈಮ್ ಆಗಿರ್ಬೋದು, IPS ಆಗಿರ್ಬೋದು, IAS ಆಗಿರ್ಬೋದು, CMಗಳಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಸ್ವಾಮೀಜಿಗಳಾಗಿರ್ಬೋದು, ಇಂಥ ಸೆಕ್ಟರ್ ಬಿಟ್ಟಿಲ್ಲ. ಪ್ರತಿಯೊಂದನ್ನು ಪ್ರಶ್ನೆ ಮಾಡಿದ್ದೀವಿ. ಅಲ್ಲ, ಅವರು ನಮಗೆ ತಿರುಗಿ ಬೇರೆ ಬೇರೆ ರೀತಿ ಮಾಡಿದ್ರು. ನಾವೆಲ್ಲ ವಿ ಆರ್ ಫೇಸ್ಡ್, ವಿ ಆರ್ ಸಕ್ಸಸ್ಫುಲಿ. ಐ ಆಮ್ ಟೆಲ್ಲಿಂಗ್ ಟುಡೇ ಐ ಕ್ಯಾನ್ ಸೇ, ನಾನು ಈ ಮಣ್ಣಲ್ಲಿ ಹುಟ್ಟಿದಕ್ಕೋಸ್ಕರ, ಈ ಸಮಾಜದಲ್ಲಿ ಹುಟ್ಟಿಗೋಸ್ಕರ ಪ್ರಶ್ನೆ ಮಾಡಿ ನಮ್ಮ ಋಣವನ್ನ ತೀರಿಸ್ಕೊಂಡಿದೀವಿ. ಬದಲಾವಣೆ ಮಾಡಲೇಬೇಕು. ಬದಲಾವಣೆ ಈ ಸಮಾಜದಲ್ಲಿ ಆಗಲೇಬೇಕು. ಈ ಕಾಂಗ್ರೆಸ್, ಈ ಬಿಜೆಪಿ, ಈ JDS, ಈ 3 ಪಕ್ಷಗಳು ಅಧಿಕಾರಕ್ಕೆ ಸೀಮಿತ. ದೇ ಆರ್ ಓನ್ಲಿ ಲಿಮಿಟೆಡ್ ಟು ಪವರ್. ದೇ ವಿಲ್ ಭಾಷಣ ಮಾಡಿ ನಿಮ್ಮ ಓಟ್ ತಗೊಂತಾರೆ, ಭಾಷಣ ಮಾಡಿ ನಿಮ್ಮ ತೆರಿಗೆ ತಗೊಂತಾರೆ, ನಿಮ್ಮನ್ನ ಲೂಟಿ ಮಾಡ್ತಾರೆ, ಒಬ್ಬನಾದ ಮೇಲೆ ಅಧಿಕಾರಕ್ಕೆ ಬರ್ತಾರೆ. ನಿಮ್ಮ ಯಾವ ಸಮಸ್ಯೆಗಳು ಬಗೆಹರಿಯಲ್ಲ. ಒಂದು ಬೆಂಗಳೂರಲ್ಲಿ ಅರ್ಧ ಗಂಟೆ ಮಳೆ 9 ಜನ ಸತ್ತೋಗಿದ್ದಾರೆ. ಈ ಪರಿಸ್ಥಿತಿ. ಒಬ್ಬ ವ್ಯಕ್ತಿ ತನ್ನ ಹಣವನ್ನ ಡ್ರಾ ಮಾಡ್ಕೊಳಕ್ಕೆ ಅಕ್ಕನ ಸಹೋದರಿಯ ಹಣವನ್ನ ತಗೊಂಡೋಗಿ ಬ್ಯಾಂಕ್ ಮುಂದೆ ಇಡುವಂತ ಪರಿಸ್ಥಿತಿ ಬಂದಿದೆ. ಇದಕ್ಕಿಂತ ಕೆಟ್ಟ ಪರಿಸ್ಥಿತಿ ಬರ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಈ ಮೂಲಕ ಹೇಳುತ್ತಾ ಐ ಫೆಲ್ಟ್ ಐ ಶುಡ್ ಇತ್ತು. ಯಾಕಂದ್ರೆ ನಾನು ಮಾತಾಡಲೇಬಾರದು ಅಂತ ಇದೆ. ಬಟ್ ನಿಜವಾಗ್ಲೂ ಇದು ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ಶೋಷಣೆಯ ಸಮಾಜ, ಶೋಷಣೆಯ ದೇಶದಲ್ಲಿದ್ದೀವ. ಇದಾ ನೈತಿಕತೆ? ಅಲ್ರೇ, ಈ ದೇಶದಲ್ಲಿ ಇಷ್ಟೆಲ್ಲ ನಡೀತಾ ಇದೆ. ಬಿಜೆಪಿಗೆ ಅಧಿಕಾರ ಬೇಕು, ಮೋದಿಗೆ ಅಧಿಕಾರ ಬೇಕು. ಮೋದಿ ಫುಟ್ಬಾಲ್ ವೇಷ ಹಾಕೊಂಡು ಅಲ್ಲೆಲ್ಲೋ ಫೋಟೋಗ್ರಫಿ ಮಾಡ್ತಾನೆ, ಎಲ್ಲೋ ಬೋಟಲ್ ಕುತ್ಕೊಂಡು ಫೋಟೋಗ್ರಫಿ ಮಾಡ್ತಾನೆ. ಇದು ನಮ್ ತಪ್ಪಲ್ಲ. ವ್ಯವಸ್ಥೆ ಆ ಮಟ್ಟಕ್ಕೆ ಟೈಮ್ ಪಾಸ್ ಮಾಡೋರ್ ಕೈಗೆ ಈ ದೇಶವನ್ನ ಕೊಟ್ಟಿದ್ದೀವಿ.
ಟೈಮ್ ಪಾಸ್ ಮಾಡೋರ್ ಕೈಗೆ ಈ ರಾಜ್ಯವನ್ನ ಕೊಟ್ಟಿದ್ದೇವೆ. ಲೂಟಿ ನಡೀತಾ ಇದೆ, ಭ್ರಷ್ಟಾಚಾರ ನಡೀತಾ ಇದೆ, ಅತ್ಯಾಚಾರಗಳು ನಡೀತಾ ಇದೆ. ಆದರೂ ಸಾಮಾನ್ಯ ಜನ ಮಾತಾಡದಂತ ಪರಿಸ್ಥಿತಿಲಿದ್ದೀವಿ. ಮಾತಾಡಬೇಕಾದಂತ ಮಾಧ್ಯಮಗಳು ತಮ್ಮನ್ನ ಮಾರ್ಕೊಂಡಿದೆ. ದ ಮೀಡಿಯಾ ಸೋಲ್ಡ್ ಇಟ್ ಸೆಲ್ಫ್. ಯಾವ ಚಾನಲ್ ನಡೆಯಲ್ಲ, ಯಾವ ಚಾನಲ್ ಇದು ಐ ಥಿಂಕ್ ಸೋಷಿಯಲ್ ಮೀಡಿಯಾ ನಡೆದಂಗೆ ಯಾವ ಚಾನಲ್ ನಡೆಯಲ್ಲ, ಯಾವ ಚಾನಲ್ ಜನ ನೋಡ್ತಾ ಇಲ್ಲ. ಬಟ್ ಬದಲಾವಣೆ ಮಾಡಬೇಕಾದಂತ ಪರಿಸ್ಥಿತಿಗೆ ಇಟ್ಸ್ ಒನ್ ಮೋರ್ ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ. ಇಟ್ಸ್ ಒನ್ ಮೋರ್ ಸ್ವತಂತ್ರ ಹೋರಾಟದ ಅವಶ್ಯಕತೆ ಇದೆ. ಆಗುತ್ತೆ ಬದಲಾವಣೆ, ನಾವೆಲ್ಲ ಮಾಡಲೇಬೇಕು. ಬಟ್ ವಾಟ್ ಎವರ್ ಐ ಸೆಡ್, ನಾನು ಬಿಜೆಪಿ ಅಲ್ಲ, ನಾನು ಕಾಂಗ್ರೆಸ್ ಅಲ್ಲ, ನಾನು ಖಂಡಿತ JDS ಅಲ್ಲ, ನಾನು ನಿಮ್ಮಲ್ಲಿ ಒಬ್ಬ. ಐ ಆಮ್ ಒನ್ ಆಫ್ ಯು. ಓಕೆ, ನಾನು ಯಾಕೆ ಇದನ್ನೆಲ್ಲ ಮಾತಾಡ್ತೇನೆ? ಬಿಕಾಸ್ ಕಾಂಗ್ರೆಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ಬೆಂಗಳೂರಲ್ಲಿ ಸತ್ತೋಗಿರೋರ ಬಗ್ಗೆ ಮಾತಾಡಂಗೇ ಇಲ್ಲ. ನಾನು ಬಿಜೆಪಿ ಯಾವ ಪರಿಸ್ಥಿತಿ ಮಾಡಿಟ್ಟಿದೆ, ದೇಶನ ಸಾಲ ಮಾಡಿಟ್ಟಿರದೆ ಬಿಜೆಪಿ, ರಾಜ್ಯವನ್ನು ಸಾಲ ಮಾಡಿಟ್ಟಿದೆ ಕಾಂಗ್ರೆಸ್. ಯಾವ ಪಕ್ಷಗಳು ಕೂಡ ಜನರ ಸಾಮಾನ್ಯರ ಸ್ಪಂದಿಸ್ತಾ ಇಲ್ಲ. ಬದಲಾವಣೆ ಬೇಕಾಗಿದೆ, ಮಾಡೋಣ. ಅದನ್ನ ಹೇಳೋಕ್ಕೋಸ್ಕರ ಐ ಫೆಲ್ಟ್ ಐ ಶುಡ್ ಟಾಕ್ ಆನ್ ದಿಸ್ ಸಬ್ಜೆಕ್ಟ್ ಅಂತ ಹೇಳುತ್ತಾ, ಐ ಆಮ್ ಸಾರಿ, ಇಟ್ ವಾಸ್ ನಾಟ್ ನಾನು ಒರಿಸ್ಸಾದಲ್ಲಿ ನಡೆದಿರುವಂತ ಘಟನೆ ನಮ್ಮೆಲ್ಲರೂ ಇವತ್ತು ನಮ್ಮ ರೈತರು PDO ಆಫೀಸ್ಗೆ ಹೋದ್ರೇನೋ, ತಾಲೂಕು ಆಫೀಸ್ಗೆ ಹೋದ್ರೇನೋ, DC ಆಫೀಸ್ಗೆ ಹೋದ್ರೇನೋ ಇದೇ ಕಥೆನೇ. ಯಾವ ದಾಖಲೆಗಳನ್ನು ಕೂಡ ಹಿಂಸೆ ಕೊಡದೆ, ಲಂಚ ತಗೊಳದೆ ಇವತ್ತಿನ ಅಧಿಕಾರಿಗಳು, ಅದು ರಾಜ್ಯ ಸರ್ಕಾರದ ಅಧಿಕಾರಿಗಳಾಗಿರ್ಬೋದು, ಕೇಂದ್ರ ಸರ್ಕಾರದ ಅಧಿಕಾರಿಗಳು ಮಾಡಲ್ಲ. ಲಂಚ ಎಲ್ಲ ವಿಚಾರ ಹೇಳುತ್ತಾ ಐ ಆಮ್ ಜಸ್ಟ್ ನಮ್ಮ ಈ ಆಕ್ರೋಶದ ಮಾತುಗಳನ್ನ ಹೊರಗಡೆ ಆಗ್ತಾ ಇದ್ದೀನಿ. ಬರೀ ಮಾತು ಒಂದೇ ಅಂತಲ್ಲ, ವಿ ವಿಲ್ ಚೇಂಜ್ ದಿ ಸಿಸ್ಟಮ್. ಓಕೆ, ಇವ್ರು ಎಷ್ಟೇ ಗಟ್ಟಿಯಾಗಿರ್ಲಿ, ವಿ ವಿಲ್ ಚೇಂಜ್ ದಿ ಸಿಸ್ಟಮ್. ಈ ವ್ಯವಸ್ಥೆಯನ್ನ ಬದಲಾಯಿಸ್ತೀವಿ. ಈ ದೇಶದಲ್ಲಿ ಗಾಂಧಿನೂ ಹುಟ್ಟಿದಾನೆ, ಭಗತ್ ಸಿಂಗ್ ಹುಟ್ಟಿದ್ದಾರೆ, ಸುಭಾಷ್ ಚಂದ್ರ ಬೋಸ್ ಹುಟ್ಟಿದ್ದಾರೆ, ಕುವೆಂಪುನು ಹುಟ್ಟಿದ್ದಾರೆ, ಅಂಬೇಡ್ಕರ್ ಹುಟ್ಟಿದ್ದಾರೆ, ಎಲ್ಲರೂ ಹುಟ್ಟಿದ್ದಾರೆ. ಈ ದೇಶದಲ್ಲಿ ಇಷ್ಟೆಲ್ಲ ಹುಟ್ಟಿರುವಂತ ಜಾಗದಲ್ಲಿ ಬಸವಣ್ಣನು ಹುಟ್ಟಿದ್ದಾರೆ. ಈ ದೇಶದಲ್ಲಿ ಬದಲಾವಣೆ ಬೇಕಾಗಿದೆ. ನಮಗೋಸ್ಕರ ವಿ ವಿಲ್ ಚೇಂಜ್ ದ ಸಿಸ್ಟಮ್ ಫಾರ್ ಅಸ್. ನಮಗೋಸ್ಕರ ಈ ವ್ಯವಸ್ಥೆನ ಬದಲಾಯಿಸೋಣ. ಯಾವ ಸಿದ್ದರಾಮಯ್ಯಗೋಸ್ಕರನೂ ಅಲ್ಲ, ಯಾವ ಮೋದಿಗೋಸ್ಕರನೂ ಅಲ್ಲ, ಯಾವ DK ಶಿವಕುಮಾರ್ಗೋಸ್ಕರನೂ, ಯಾವ ಯಡಿಯೂರಪ್ಪನ ಮಕ್ಕಳಿಗೋಸ್ಕರನೂ ಅಲ್ಲ, ಯಾವ ಕಣ್ಣೀರಿನ ಕುಮಾರಸ್ವಾಮಿಗೋಸ್ಕರನೂ ಅಲ್ಲ. ಎಲ್ಲರೂ ಅಷ್ಟೇ ಅವಕಾಶವಾದಿಗಳು. ಎಲ್ಲರಿಗೂ ಅಧಿಕಾರ ಬೇಕು, ನಿಮ್ ಓಟ್ ಬೇಕು, ನಿಮ್ಮ ಟ್ಯಾಕ್ಸ್ ದುಡ್ಡು ಬೇಕು, ಮಜಾ ಮಾಡಕ್ಕೆ ಅವ್ರಿಗೆ ಗೌರ್ಮೆಂಟ್ ಕಾರ್ ಬೇಕು, ಅಲ್ಲಿ ಕೂತ್ಕೊಳ್ಳೋಕೆ ಸರ್ಕಾರಿ ಜಾಗಗಳು ಬೇಕು. ಅದು CM ಕುರ್ಚಿ, ಮಿನಿಸ್ಟರ್ ಕುರ್ಚಿ. ಬರೀ ಲೂಟಿಕೋರರ ಕೈಯಲ್ಲಿ ದೇಶ ಇದೆ, ರಾಜ್ಯ ಇದೆ. ಬದಲಾವಣೆ ಆಗಲೇಬೇಕಾದಂತ ಕೆಟ್ಟ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಬದಲಾಯಿಸ್ತೀವಿ. ಥ್ಯಾಂಕ್ ಯು.